ಅಲ್ವಾ? ಅವನಂದ್ರೆ ಯಾರು? ಭಗವಂತನ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ತಾರೆ. ಅವನು ಅಂತ ಹೇಳಿದ್ರೆ ಭಗವಂತ ಅಲ್ಲ, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಎಲ್ಲ ನಾವು ನಮಗೆ ಬರೆದುಕೊಂಡಂಥ ವಿಧಿ, ಮುಂದಿನ ಜನ್ಮದ ವಿಧಿ. ಆ ಮುಂದಿನ ಜನ್ಮದ ವಿಧಿ ಚೆನ್ನಾಗಿ ಜೀವನದಲ್ಲಿ ಒಂದು ಗುರು ಸಿಗುವುದು. ನಿನ್ನ ಮುಂದಿನ ಜನ್ಮದ ವಿಧಿ ಚೆನ್ನಾಗಿರ್ಲಿ ಅಪ್ಪ ಅಂತೇಳಿ. ನಿನ್ನ ಮುಂದಿನ ಜನ್ಮದ ವಿಧಿಯನ್ನು ನೀನೇ ಬರೆಯುವುದೆಂಬ ಸತ್ಯ ಆ ಗುರುವಿಗೆ ಗೊತ್ತಿರ್ತದೆ. ಆದ ಕಾರಣ ಕೂಡಿದಷ್ಟು ಭಕ್ತರ ಹತ್ರ ಒಳಿತನ್ನೇ ಮಾಡಿಸ್ತಾರೆ, ಪುಣ್ಯದ ಕೆಲಸವನ್ನೇ ಮಾಡಿಸ್ತಾರೆ ಕೂಡಿದಷ್ಟು ಮಟ್ಟಿಗೆ. ಮುಖ್ಯವಾಗಿ ಹೇಳ್ತಾರೆ, ಈ ಪುಣ್ಯ ಮಾಡಬೇಕು ಅಂತ ಹೇಳಿದರೆ ನಿನ್ನ ಶತ್ರುವನ್ನು ನೀನು ಗೆಲ್ಲಬೇಕು. ನಿನ್ನ ಶತ್ರುವನ್ನು ಗೆದ್ದರೆ ಮಾತ್ರ ನಿನಗೆ ಪುಣ್ಯ ಮಾಡಲಿಕ್ಕೆ ಸಾಧ್ಯ. ನಿನ್ನ ಶತ್ರುವನ್ನು ಗೆದ್ದರೆ ಮಾತ್ರ ನಿನಗೆ ಪುಣ್ಯ ಮಾಡಲಿಕ್ಕೆ ಸಾಧ್ಯ. ಆಗ ನಿನ್ನ ಶತ್ರು ಯಾವುದು? ನಿನ್ನ ಕಣ್ಣು, ನಿನ್ನ ಕಿವಿ, ನಿನ್ನ ನಾಲಿಗೆ. ಇದು ನಿನ್ನ ದೊಡ್ಡ ಶತ್ರು. ಈ ಶತ್ರುವನ್ನು ಗೆದ್ದರೆ, ಈ ಶತ್ರುವನ್ನು ಮಿತ್ರರನ್ನಾಗಿ ಮಾಡಿದರೆ ನಿನಗೆ ಪುಣ್ಯ ಸಂಪಾದನೆ ಮಾಡಬಹುದು. ನಿನಗೆ ಪುಣ್ಯ ಸಂಪಾದನೆ ಮಾಡಬಹುದು. ನೀನು ಗುರಿ ಮುಟ್ಟಬೇಕಾ? ಈ ಮೂವರನ್ನು ಮೊದಲು ಒಂದು ಪರಿವಾರ ಹಾಕಿ ಇಟ್ಕೋ. ಈ ಮೂವರು ನಮಗೆ ಮೊದಲು ಸಿಕ್ಕಬೇಕು, ಎಲ್ಲವೂ ಸಿಗ್ತದೆ. ಇದಕ್ಕೆ ಎರಡು ಸಹಾಯ ಮಾಡ್ತದೆ ಈ ಮೂವರಿಗೆ ಅಸಿಸ್ಟೆಂಟ್ ಆಗಿ. ಅದು ಸ್ಪರ್ಶ ಮತ್ತೆ ಚರ್ಮ. ಪಂಚೇಂದ್ರಿಯ. ಈ ಪಂಚೇಂದ್ರಿಯದಲ್ಲಿ ಬಹಳ ಮುಖ್ಯವಾದದ್ದು ಮೂರು. ಅದರಲ್ಲಿ ಬಹಳ ಮುಖ್ಯವಾದ್ದು ನಾಲಿಗೆ. ಆ ನಾಲಿಗೆಯನ್ನು ಒಳಗೆ ಕೊಟ್ಟ ಭಗವಂತ, ಹೊರಗೆ ಕೊಡಲಿಲ್ಲ. ಯಾಕೆ? ಎಲ್ಲವೂ ಆಗುವುದು ಈ ನಾಲಿಗೆಯಲ್ಲಿ. ಸ್ವಲ್ಪ ಯೋಚನೆ ಮಾಡು. ಒಂದು ವಿಚಾರ ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡು. ನಾನೀಗ ಅದು ಒಳಗೆ ಕೊಟ್ಟಿದ್ದೇನೆ, ಅದು ಹೊರಗೆ ಬಂದರೆ ಅದು ಮತ್ತೆ ಪುನಃ ಒಳಗೆ ಹೋಗುವುದಿಲ್ಲ. ಆದ ಕಾರಣ ನಾಲಿಗೆಯನ್ನು ಒಳಗೆ ಕೊಟ್ಟ. ಕೊನೆಗೆ ಅದು ಜಡ್ಜ್ಮೆಂಟ್ ಹೇಳ್ತದೆ, ಅದು ಫೈನಲ್. ಕಣ್ಣು ಕಿವಿ ಎರಡು ನಾಲಿಗೆ ಅಂತ ಹೇಳ್ತದೆ. ಈ ನಾಲಿಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ಕಣ್ಣಲ್ಲಿ ಮಾತಾಡಿದ್ರು ಕಿವಿಯಲ್ಲಿ ಕೇಳಿದ ವಿಚಾರ ಒಳಗೆ ಇಟ್ಟುಕೊಂಡು ಗೊತ್ತಾಗೋದು. ಈ ನಾಲಿಗೆಯಲ್ಲಿ ಹೊರಗೆ ಬಂದರೆ ಅದು ಪ್ರಪಂಚಕ್ಕೆ, ಪ್ರಕೃತಿಗೆ ಬಂದಾಯಿತು, ಗೊತ್ತಾಯಿತು. ಆದ ಕಾರಣ ಏನು ಹೇಳ್ತಾರೆ ಅಂತ ಹೇಳಿದರೆ, ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಈ ಮೂರು ವಿಚಾರವನ್ನು ಬಹಳ ಶುದ್ಧವಾಗಿ ಇಟ್ಟುಕೋ. ಈ ಮೂರು ವಿಚಾರವನ್ನು ಯಾರೊಬ್ಬ ಶುದ್ಧವಾಗಿ ಇಟ್ಟುಕೊಳ್ತಾನೋ ಅವನಿಗೆ ಜ್ಞಾನ ತನ್ನಿಂತಾನಾಗಿ ಪ್ರಾಪ್ತಿಯಾಗ್ತದೆ. ಕಾರ್ತಿಕ ಜ್ಯೋತಿ. ಇವತ್ತು ಕಾರ್ತಿಕ ಜ್ಯೋತಿಯಲ್ಲಿ ಏನು ಸಿಗ್ತದೆ? ಜ್ಯೋತಿ ಆಗಬೇಕು. ಜ್ಯೋತಿ ಆಗಲಿಕ್ಕಿರುವಂಥ ಸಂದೇಶ ಇದೆ. ಯಾಕೆ ಬೇಕೈ ಕಾರ್ತಿಕ ಜ್ಯೋತಿ ಮಾಡೋದು? ಯಾಕೆ ಬೇಕೈ ಕಾರ್ತಿಕ ಜ್ಯೋತಿಯನ್ನು ಆಚರಿಸುವುದು? ಅದರ ಅರ್ಥ ಏನು? ಯಾಕೆ ಬೇಕಾಗಿ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಹೇಳಿಕೊಟ್ಟರು ಜ್ಯೋತಿ ಇಡಬೇಕು ಅಂತ ಹೇಳಿದರು? ಯಾಕೆ ಅರುಳ್ ಪರಂ ಜ್ಯೋತಿ ಅಂತ ಹೇಳಿದರು? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಎಲ್ಲವೂ ನಮಗೆ ಅರ್ಥ ಆಗ್ತದೆ ಅಂತ ಹೇಳೋದು. ಆ ಜ್ಯೋತಿ ಆಗಬೇಕು, ನಾವು ಕಾರ್ತಿಕ ದೀಪ ಆಗಬೇಕು ಅಂತ ಹೇಳಿದರೆ ಮೊದಲಿಗೆ ಮಾಡಬೇಕಾದ ವಿಚಾರ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ನಾಲಿಗೆ ನಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳೋದು. ಆದರೆ ನಾಲಿಗೆ ಬಹಳ ಮುಖ್ಯವಾಗಿ ಕಂಟ್ರೋಲಿಗೆ ತಗೊಳ್ಬೇಕಾದಂಥ ವಿಚಾರ. ಆದ ಕಾರಣ ಕೂಡಿದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಹೇಳಬೇಕು, ಗೌರವದಿಂದ ಮಾತಾಡಬೇಕು. ಅಣ್ಣ, ಅಕ್ಕ, ಅಮ್ಮ, ಅಪ್ಪ, ಅಣ್ಣ, ಮಾವ ಅಂತ ಹೇಳಿ ಗೌರವದಿಂದ ಮಾತಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಇದು ಪರಮ ಮಂತ್ರ, ಪರಮ ಶ್ರೇಷ್ಠವಾದ ಮಂತ್ರ ಇದು. ನೀವು 1000 ದೇವರ ನಾಮಸ್ಮರಣೆ ಹೇಳೋದಕ್ಕಿಂತಲೂ ಒಂದು ಮನುಷ್ಯರನ್ನು ನೋಡುವಾಗ, ಒಂದು ವ್ಯಕ್ತಿಯನ್ನು ನೋಡುವಾಗ ಇಂಥ ಒಳ್ಳೆ ಗೌರವಯುತವಾದ ಶಬ್ದಗಳು ನಿಮ್ಮ ಬಾಯಿಗೆ ಬರಲಿ. ಅವನು, ಇವನು, ಆ ಕಡೆ ಈ ಕಡೆ ಅಲ್ವಾ, 1000 ತಾರತಮ್ಯದ ವಿಚಾರಗಳು ಇದು ಬರದೆ
ಪುಣ್ಯದ ಪ್ರೀತಿಯ ವಿಚಾರಗಳು ನಿಮ್ಮ ನಾಲಿಗೆಯಲ್ಲಿ ಬರ್ತಾ 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 ಮತ್ತೆ ನಾಲಿಗೆಯಲ್ಲಿ ಅದೇ ಬರ್ತದೆ, ಬೇರೆ ಯಾವುದೂ ಆದ ಕಾರಣ ಈ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತೇಳಿ ದಾಸರದೊಂದು ಹಾಡಿದೆ. ಗೊತ್ತಾಯ್ತಲ್ಲ, ವಿಷಯಗಳು ಬಹಳ ಶ್ರೇಷ್ಠ. ಆದ ಕಾರಣ ಈ ನಾಲಿಗೆಯಲ್ಲಿ ದೇವನಾಮಸ್ಮರಣೆ ಮಾಡಿಕೊಂಡು 10 ಹಲವಾರು ಪುಣ್ಯದ ವಿಚಾರಗಳನ್ನು ಮಾತಾಡಿಕೊಂಡು ದಿನವನ್ನು ಕಳಿಬೇಕು, ಕ್ಷಣವನ್ನು ಕಳಿಬೇಕು, ಸಮಯವನ್ನು ಕಳಿಬೇಕು. ಏನೆಲ್ಲ ಮಾತಾಡಿದರೆ ಆಗುವುದಿಲ್ಲ. ಇಲ್ಲಿ ಈ ಸತ್ಯವಾದ ವಿಷಯ. ಮನುಷ್ಯನ ಜನ್ಮದ ಸಾರ್ಥಕತೆಗೆ ಏನೆಲ್ಲ ಕಾರಣವಾಗಿದ್ದೆ ಅಂತ ಹೇಳೋದು. ಕಾರ್ತಿಕ ಜ್ಯೋತಿ ಇದೆ. ಜ್ಯೋತಿ ಅಂದರೆ ಏನು? ಜ್ಯೋತಿಯಿಂದಲೇ ನಾವೆಲ್ಲ ಬಂದದ್ದು, ಜ್ಯೋತಿಯಿಂದಲೇ ಈ ಬ್ರಹ್ಮಾಂಡವೇ ಸೃಷ್ಟಿಯಾದ, ಎಲ್ಲವೂ ಜ್ಯೋತಿ. ಆ ಜ್ಯೋತಿಗೆ ಹೆಸರೇ ದೈವಿಕ ಶಕ್ತಿ, ಬೇರೆ ದೈವಿಕ ಶಕ್ತಿ, ದೈವಿಕ ರಹಸ್ಯ ಜ್ಯೋತಿಯ. ಜ್ಯೋತಿ ಇಲ್ಲದೆ ನಾವು ಹುಟ್ಟುವುದಿಲ್ಲ, ಜ್ಯೋತಿ ಇಲ್ಲದೆ ನಾವು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆ ಜ್ಯೋತಿ ಹೇಗಿರ್ತದೆ ಅಂದರೆ ಅಷ್ಟು ಸೂಕ್ಷ್ಮವಾಗಿರ್ತದೆ. ಅಂಥ ಜ್ಯೋತಿ, ಕಣ್ಣಿಗೆ ಕಾಣಾದ ಜ್ಯೋತಿ, ಅದುವೇ ಜೀವಾತ್ಮ. ಆ ಜೀವಾತ್ಮ ಅಂತ ಹೇಳಿದರೆ ಎಣ್ಣೆ. ಜ್ಯೋತಿ ಉರಿಬೇಕಾದ್ರೆ ಎಣ್ಣೆ ಬೇಕಾದ. ಆ ಜೀವಾತ್ಮ ಅಂತ ಹೇಳಿದರೆ ಅದರಲ್ಲಿರುವ ಎಣ್ಣೆಯೋ ತುಪ್ಪವೋ ನಾವು ಏನು ಹಾಕ್ತೇವೆ ಅದು. ಅರ್ಥ ಆಯ್ತಾ? ಹಾಂ. ಅದಾದ ಮೇಲೆ ವಿಚಾರ ಏನು ಹೇಳಿದರೆ ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತಿದ್ದೇವೆ. ದೀಪ, ಮಣ್ಣು ಅಂತಿದ್ರೆ ದೇಹ. ಅರ್ಥ ಆಯ್ತಲ್ವ? ದೀಪದೊಳಗೆ ಎಣ್ಣೆ, ಅದು ಜೀವಾತ್ಮ. ಈ ಜೀವಾತ್ಮದಲ್ಲಿ ಎಲ್ಲವೂ ಸೇರಿರ್ತದೆ. ಎಲ್ಲ ಆಸೆಗಳು, ಆಕಾಂಕ್ಷೆಗಳು, ಎಲ್ಲ ವಿಚಾರಗಳು ಸೇರಿರ್ತದೆ. ಆತ್ಮದಲ್ಲಿ ಕೇವಲ ಅದರ ಕಾರ್ಯ ಮಾತ್ರ ಸೇರಿರ್ತದೆ. ಕೇವಲ ಅದರ ಕಾರ್ಯ ಮಾತ್ರ ಆತ್ಮದಲ್ಲಿ. ಈ ಜೀವಾತ್ಮದಲ್ಲಿ ಎಲ್ಲವೂ ಸೇರಿರ್ತದೆ ಒಟ್ಟಿಗೆ. ಈ ಜೀವಾತ್ಮದಿಂದ ತನ್ನ ಆತ್ಮದ ಸ್ಥಿತಿ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಅಲ್ಲಿ ಒಂದು ಬತ್ತಿ ಬೇಕು. ಗೊತ್ತಾಯ್ತಾ? ಆ ಬತ್ತಿ ಅಂತ ಹೇಳಿದರೆ ನಮ್ಮ ಸುಷುಮ್ನ ನಾಡಿ, ಅದು ಬ್ರಹ್ಮರಂಧ್ರಕ್ಕೆ ಹೋಗಿ ಸೇರುವಂಥ ವಿಚಾರ. ಶಿರಸ್ಸಿಗೆ, ಶಾಸ್ತ್ರದಳಕ್ಕೆ, ಎಲ್ಲಿಂದ ನಮ್ಮ ಬೆನ್ನು ಮೂಳೆ. ಈ ಬೆನ್ನು ಮೂಳೆ ಎಂಬುದು ಅಲ್ಲಿ ಬತ್ತಿ. ಅರ್ಥ ಆಯ್ತು? ಆ ಬೆನ್ನು ಮೂಳೆ ಮೂಲಕ ಈ ಜೀವಾತ್ಮ ಪ್ರವೇಶ ಮಾಡಿದರೆ ಅದು ಯಾವ ಆತ್ಮ ಅಂತೇಳಿ ಅದೇ ತಿಳಿದುಕೊಳ್ತದೆ. ಇದಕ್ಕೆ ಆತ್ಮಜ್ಞಾನ ಅಂತ ಹೇಳುದು. ಈ ಜೀವಾತ್ಮ, ಎಲ್ಲರೂ ಜೀವಾತ್ಮ. ಆದರೆ ಜೀವಾತ್ಮದಲ್ಲಿ ಈ ಆತ್ಮ ಒಳಗೆ ಅದು ಇನ್ನೂ ಸೂಕ್ಷ್ಮ ಆಗ್ತದೆ, ಆತ್ಮ ಅಂತ ಹೇಳುವಾಗ. ಅಥವಾ ಈ ಆತ್ಮ ಯಾವುದು ಅಂತ ತಿಳಿದರೆ ಅವನು ಆತ್ಮಜ್ಞಾನ. ಇದುವೇ ಜ್ಯೋತಿಯ ರಹಸ್ಯ, ಬೇರೆ ಏನಿಲ್ಲ. ಹೇಳುದು ಜ್ಯೋತಿಯ ರಹಸ್ಯ ತನ್ನನ್ನು ತಾನು ತಿಳಿದುಕೊಳ್ಳಲಿಕ್ಕೆ ಜ್ಯೋತಿಯನ್ನಿಟ್ಟು ಪೂಜೆ ಮಾಡಿ, ಜ್ಯೋತಿಯನ್ನಿಟ್ಟು ಧ್ಯಾನ ಮಾಡಿ. ಅದು ಅರುಳ್ ಪರಂ ಜ್ಯೋತಿ. ಈ ಭೂಮಿ ಉಂಟಾದ್ದು ಜ್ಯೋತಿಯಿಂದಲೇ, ಉರಿಯುತ್ತಿರುವ ಕೆಂಡದಿಂದಲೇ ಈ ಭೂಮಿ ಉಂಟಾದ್ದು. ಅದೇ ರೀತಿ ಭೂಮಿ ಹೀಗೆ ಉಂಟಾದರೆ ಬ್ರಹ್ಮಾಂಡವು ಅದೇ ರೀತಿ ಉಂಟಾಗಬೇಕು. ಅದೇ ಸ್ಫೋಟಗೊಂಡದ್ದು. ಅರ್ಥ ಆಯ್ತಂತ? ಶೂನ್ಯ ಸ್ಥಿತಿಯಿಂದ ಹೊರಗೆ ಬರಬೇಕು. ಆ ಶೂನ್ಯ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂತಂದರೆ ಅಲ್ಲಿ ಜ್ಯೋತಿಯ ಅಂಶ ಹೆಚ್ಚಾಯಿತು, ಪ್ರಕಾಶವಾಯಿತು. ಈ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಆ ಶೂನ್ಯ ಸ್ಥಿತಿಯಿಂದ. ಅದು ಹೊರಗೆ ಸ್ಫೋಟಗೊಂಡಿತು. ಆ ಸ್ಫೋಟಗೊಂಡದರಲ್ಲಿ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಅದಕ್ಕೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಬ್ರಹ್ಮಾಂಡದ ಮೂಲ ಮಂತ್ರವನ್ನು ಕೊನೆಗೆ ಅನೇಕ ಋಷಿಮುನಿಗಳು ಹೇಳಲಿಕ್ಕೆ ಪ್ರಾರಂಭಿಸಿದರು. ಈ ಗಾಯತ್ರಿ, ಅರ್ಥ ಆಯಿತು? ಗಂಗಾ, ಯಮುನಾ, ಸರಸ್ವತಿ. ಅರ್ಥ ಆಯಿತು? ಇದು ಮೂರು ಒಂದಾದದ್ದು. ಇದು ಮೂರು ಒಂದಾಗುವ ಮುಂಚಿನ ಸ್ಥಿತಿ. ಅರ್ಥ ಆಯ್ತು? ಜೀವಾತ್ಮ, ಪರಮಾತ್ಮ, ಆತ್ಮ, ಅದು ಮೂಲಕ್ಕೂ ಹೋಗೂ ಸೇರ್ತದೆ. ಜೀವಾತ್ಮಕ್ಕೂ ಸೇರ್ತದೆ, ಪರಮಾತ್ಮನಿಗೂ ಸೇರ್ತದೆ, ಆತ್ಮಕ್ಕೂ ಸೇರ್ತದೆ. ಆಗ ಜ್ಯೋತಿ ಎಂಬುದು ಎಷ್ಟು ಮೂಲ. ಆದ ಕಾರಣದನ್ನು ಅರುಳ್ ಪರಂ ಜ್ಯೋತಿ.
ಪರಂ ಅಂದರೆ ಬ್ರಹ್ಮಾಂಡ, ಅರುಳು ಅಂತ ಹೇಳಿದ್ರೆ ದೈವಿಕ ಶಕ್ತಿ. ಅದನ್ನು ಯಾರಿಂದಲೂ ಇವತ್ತಿನವರೆಗೆ ಏನು ಹೇಗೆ ಅಂತೇಳಿ ಯಾವ ಸೈನ್ಸ್ ಬಂದರೂ ಸರಿ, ಯಾವ ಎಷ್ಟೇ ದೊಡ್ಡ ಜ್ಞಾನಿ ಆದರೂ ಸರಿ, ಅದನ್ನು ತಿಳಿಯುವಾಗ ಅವನು ಕಣ್ಮರೆ ಆಗ್ತಾನೆ, ಅದರಲ್ಲಿ ಸೇರಿಕೊಳ್ತಾನೆ, ಪುನಃ ಬರಲಿಕ್ಕೆ ಸಾಧ್ಯ. ಆದ ಕಾರಣ ಅದನ್ನು ಯಾರು ಹೇಳಿದವಲ್ಲ ಆ ಸ್ಟೇಟಸ್. ಅಲ್ಲಿ ಹೊರಗೆ ಹೋಗಿ ನೋಡಿ ಅನುಭವಿಸಿ ಬಂದವರು ಕೆಲವೆಲ್ಲ ವಿಚಾರವನ್ನು ಹೇಳ್ತಾರೆ. ಅದು ಹೇಗೆ ಉಂಟು ಅಂತ ಹೇಳಿದವರು ಯಾರೂ ಇಲ್ಲ. ಅದು ಹೇಗೆ ಉಂಟು ಅಂತ ಗೊತ್ತಾದ ಕ್ಷಣವೇ ಆ ವ್ಯಕ್ತಿ ಇರುವುದಿಲ್ಲ. ಇದು ಸರಿ, ಅರ್ಥ ಆಯ್ತಾ? ಆಗ ಇಲ್ಲಿ ಯಾರು ತಿಳಿದವರಿಲ್ಲ, ಅವರವರಿಗೆ ತಿಳಿದದ್ದನ್ನು ಹೇಳು. ಅವರವರಿಗೆ ಏನು ತಿಳಿದಿದೆ, ಅವರವರ ಅಂತರ್ಜ್ಞಾನ ಏನನ್ನು ಹೇಳ್ತದೆ, ಅವರ ಆತ್ಮಜ್ಞಾನ ಏನನ್ನು ಹೇಳ್ತದೆ, ಅದನ್ನು ಹೇಳಿಕೊಂಡೇ ಹೋಗುದು. ಆತ್ಮಕ್ಕೆ ಸಂಬಂಧಪಟ್ಟ ಆತ್ಮಗಳು ಖಂಡಿತವಾಗಿಯೂ ಆ ಸಮಯಕ್ಕೆ ಅಲ್ಲಿ ಒಂದು ಸೇರ್ತದೆ. ಈ ಆತ್ಮಗಳು ಸರಿಯಾದ ರೀತಿಯಲ್ಲಿ ಒಂದಾಗಿಬಿಟ್ರೆ, ಅರ್ಥ ಆಯ್ತು, ಶಿವಶಕ್ತಿ ಮಿಲನ ಆಗ್ತದೆ. ಕಾರ್ತಿಕ ಜ್ಯೋತಿಯ ಒಂದು ವಿಶೇಷವಾದ ಜ್ಞಾನವೆಂದು ಏನು ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಎಲ್ಲರೂ ಕೇಳ್ತಾ ಇದ್ದೇನೆ, ಏನು ಕೇಳ್ತೀರಿ, ಎಂತ ಕೇಳ್ತೀರಿ, ಯಾಕೆ ಕೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತೇನೆ, ಎಂಥದಕ್ಕೆ ಹೇಳ್ತೇನೆ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಕಾರ್ತಿಕ ಜ್ಯೋತಿಯ ದಿನ ಇಷ್ಟು ವಿಚಾರಗಳು ಸಿಗ್ತಾ ಉಂಟು. ಇದು ಕಾಲ ಕೊಡುವ ವಿಚಾರ. ಯಾಕೆ ಕೊಡ್ತಾ ಉಂಟು, ಯಾಕೆ ಮಾತಾಡಿಸ್ತಾ ಉಂಟು ಅಂತೇಳಿ ಗೊತ್ತಿಲ್ಲ. ಅದು ಮುಂದೆ ನಡೆಯುವಾಗ ಗೊತ್ತಾಗ್ತದೆ. ಇದು ಸತ್ಯ, ಗೊತ್ತಾಯ್ತಾ? ಈಗ ಎಂತ ಹೇಳಿದ್ದು, ಆತ್ಮಗಳು ಅಲ್ವಾ, ಜೀವಾತ್ಮಗಳು ಒಂದಾಗುವಾಗ ಗುರು ಮತ್ತು ಶಿಷ್ಯರು, ಗುರು ಶಿಷ್ಯರು, ಗುರು ಭಕ್ತರು ಮಿಲನ ಆಯಿತು ಅಂತ ಹೇಳಿದರೆ, ಒಂದಾಯಿತು ಅಂತ ಹೇಳಿದರೆ, ದೇಹದಲ್ಲಿ ಅಲ್ಲ, ಫಿಸಿಕಲ್ ಅಲ್ಲ, ಆತ್ಮದಲ್ಲಿ, ಸೋಲಲ್ಲಿ, ಗೊತ್ತಾಯ್ತಾ? ಅದರಲ್ಲಿ ಒಂದಾಯಿತು ಅಂತ ಹೇಳಿದರೆ ಅಲ್ಲಿ ಶಿವಶಕ್ತಿ ಮಿಲನ ಆಯಿತು ಅಂತ. ಅಲ್ಲಿ ಆಟೋಮೆಟಿಕ್ ಆಗಿ ಆ ಕಡೆ ಈ ಕಡೆ ವಿಷಯಗಳು ಪಾಸ್ ಆಗ್ತಾ ಇರ್ತದೆ. ಗುರು ಏನು ಅನಿಸ್ತಾನೆ ಅದು ಶಿಷ್ಯನಿಗೆ ಗೊತ್ತ, ಶಿಷ್ಯ ಏನು ಅನಿಸ್ತಾನೆ ಅದು ಗುರುವಿಗೆ ಗೊತ್ತ. ಅದು ಮಿಲನ ಆದರೆ ಮಾತ್ರ. ಅದು ಮಿಲನ ಆಗೋದು ಅಂತ ಹೇಳಿದ್ರೆ ಬತ್ತಿ ಮತ್ತು ಎಣ್ಣೆ ಸೇರಿ ಹೀರಿಕೊಳ್ಳುತ್ತದೆ, ಅರ್ಥ ಆಯ್ತಾ? ಹೀರಿಕೊಳ್ಳುವ ಮೇಲೆ ಜ್ಯೋತಿ ಆಗ್ತದೆ. ಆಗ ಶಿವಶಕ್ತಿ ಮಿಲನ ಅಂತ ಹೇಳಿದರೆ ನಮ್ಮ ಒಳಗೆ ಸ್ವ ಅನುಭವ, ಅರ್ಥ ಆಯ್ತಲ್ಲ, ಸ್ವ ನೆಲೆ, ಸ್ವಂತವಾದ ಸ್ಥಿತಿಯನ್ನು ಅನುಭವಿಸುವಾಗ ನಮ್ಮ ಒಳಗೆ ಶಿವಶಕ್ತಿ ಮಿಲನ ಆದರೆ ಪ್ರತಿಯೊಬ್ಬರ ಒಳಗೂ ಶಿವಶಕ್ತಿ ಉಂಟು. ಹೆಣ್ಣಾದರೂ ಸರಿ, ಗಂಡಾದರೂ ಸರಿ, ಯಾವ ಜೀವರಾಶಿ ಆದರೂ ಸರಿ, ಅದರೊಳಗೊಂದು ಶಿವಶಕ್ತಿ ಎಂಬ ವಿಚಾರ ಉಂಟೇ ಉಂಟು. ಇದು ಪ್ರಪಂಚದ ಮೂಲ ಬಿಂದು. ಈ ಶಿವಶಕ್ತಿ ಎಂಬುದು ನಮ್ಮ ಒಳಗೆ ಒಂದಾಗಿ ಬಿಟ್ಟರೆ ಅದು ಎರಡು ಒಂದಾಯಿತು. ಎರಡು ಎನರ್ಜಿ, ಗಂಡು ಎನರ್ಜಿ, ಹೆಣ್ಣು ಎನರ್ಜಿ ಎರಡು ಒಂದಾಯಿತು ಅಂತ ಹೇಳಿದರೆ ಅಲ್ಲಿ ಕುಂಡಲಿನಿ ಶಕ್ತಿ ಎಂಬುದು ಪರಿಪೂರ್ಣ. ಆ ಕುಂಡಲಿನಿ ಶಕ್ತಿ ಆಗಿಬಿಟ್ರೆ ಆ ವ್ಯಕ್ತಿ ಜ್ಯೋತಿ ಸ್ವರೂಪ ಆಗಿಬಿಡ್ತಾನೆ. ಅಂಥ ಜ್ಞಾನಿಗಳನ್ನು, ಅಂಥ ಯೋಗಿಗಳನ್ನು, ಅಂಥ ಋಷಿಮುನಿಗಳನ್ನು ಪೂಜಿಸುವ ದಿನ, ಜ್ಯೋತಿ ಸ್ವರೂಪವಾದ ಋಷಿಮುನಿಗಳನ್ನು ಪೂಜಿಸುವ ದಿನ ಕಾರ್ತಿಕ ಜ್ಯೋತಿ, ಕಾರ್ತಿಕ ಹುಣ್ಣಿಮೆ. ಅರ್ಥಾಯ್ತಾ? ಮುಖ್ಯ ವಿಷಯ. ಇದರಿಂದ ಲೋಕಕ್ಕೆ ಅನೇಕ ರೀತಿ ಉಳಿತಾಗ್ತದೆ. ಜ್ಯೋತಿ ಎಷ್ಟು ಉರಿತದೆ, ಎಲ್ಲ ಕಡೆ ಎಷ್ಟು ಜ್ಯೋತಿ ಉಳಿತದೆ ಈ ಪ್ರಪಂಚದಲ್ಲಿ, ಅಷ್ಟು ಲೋಕಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಈ ವಾತಾವರಣ ಶುದ್ಧ ಆಗ್ತಾ ಉಂಟು. ಜ್ಯೋತಿಗೆ ಅಷ್ಟೊಂದು ಶಕ್ತಿ ಉಂಟು. ಆದ ಕಾರಣ ಮನೆಯೊಳಗೆ ಜ್ಯೋತಿ ಉಳಿಸಿ, ದೇವರ ಕೋಣೆಯಲ್ಲಿ ದೀಪ ಉರಿತಾನೆ ಇರಬೇಕು, ನಂದಾದೀಪ ಉರಿಬೇಕು, ತುಪ್ಪದಲ್ಲಿ ದೀಪ ಇಡಬೇಕು, ಈ ಎಣ್ಣೆಯಲ್ಲಿ ದೀಪ ಇಡಬೇಕು, ಈ ಎಣ್ಣೆಯಲ್ಲಿ ದೀಪ ಇಡಬೇಕು, ಇನ್ನು 3 ಎಣ್ಣೆ ಒಟ್ಟಿಗೆ ಮಾಡಿ ದೀಪ ಇಡಬೇಕು.
ಇದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟು ಹೇಳಿದಂಥ ವಿಚಾರ. ನಮ್ಮ ವಾತಾವರಣವನ್ನು ವಿಷ ಅನಿಲವನ್ನು ಶುದ್ಧ ಮಾಡಿ ಅದು ಅಮೃತ ಅನಿಲವನ್ನು ಕೊಡ್ತದೆ. ಆಟೋಮೆಟಿಕ್ಕಾಗಿ ಮನೆಯಲ್ಲಿ ಏನಾದರೂ ಕಾಯಿಲೆಗಳು ಅದು ಇದೆಲ್ಲ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಕಡಿಮೆ. ಮಲ್ಕೊಳ್ಳುವಾಗ 0 ವೋಲ್ಟ್ ಬಲ್ಬ್ ಹಾಕಿ ಮಲ್ಕೊಳ್ಳೋದಲ್ಲ, ಇದು ನಿಜ ಸ್ಥಿತಿ. ಒಂದು ಮಲ್ಕೊಳ್ಳುವಾಗ ಒಂದು ವ್ಯಕ್ತಿ ಮಲ್ಕೊಳ್ಳುವಾಗ ಸ್ವಲ್ಪ ದೂರದಲ್ಲಿ ಒಂದು ಜ್ಯೋತಿ ಇಟ್ಟು ಮಲ್ಕೊಳ್ಬೇಕು. ಆ ಜ್ಯೋತಿ ಒಟ್ಟಿಗೆ ಆ ರೂಮಿನಲ್ಲಿ ಎಲ್ಲೋ ಒಂದು ಕಡೆ ಇರಬೇಕು, ಉರಿಬೇಕು, ಅದೇ ಪ್ರಕಾಶವಾಗಿರಬೇಕು. ಇದು ನಿಜವಾದ ಸ್ಥಿತಿ, ಮಲಗುವ ನಿಜವಾದ ಸ್ಥಿತಿ. ಹಿರಿಯರು ಹೇಳಿ ಅದು ಬರ್ತಾ 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 ಈಗಿನ ಕಾಲದಲ್ಲಿ ಅದು 0 ವೋಲ್ಟ್ ಬಲ್ಬ್ ಆಗಿ ಸಣ್ಣ ಸಣ್ಣ ಬಲ್ಬ್ ಆಗಿ ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗಿದೆ. ಯಾಕೆ ಎಣ್ಣೆ ತರೋದು, ಯಾಕೆ ಅದು ತರೋದು, ಈ ದೀಪವನ್ನು ತೊಳಿಬೇಕು, ಇದನ್ನು ನೋಡಬೇಕು, ಇದೇ ಸ್ವಿಚ್ ಹಾಕಿದ್ರೆ ಆಯ್ತಲ್ಲಪ್ಪ. ಇವನಿಗೆ ಫಿಸಿಕಲ್ ಆಗಿ ಸುಲಭ ಆಯಿತು, ಅರ್ಥ ಆಯ್ತಲ್ಲ ನೋಡಲಿಕ್ಕೆ. ಆದರೆ ಅವನ ಒಳಗಿರುವ ಎಲ್ಲ ವಿಷಯಗಳಿಗೆ, ನರನಾಡಿಗಳಿಗೆಲ್ಲ, ಈ ಫಿಸಿಕಲ್ ಆಗಿ ಇಷ್ಟು ಚಂದ ಕಾಣುವ ಶರೀರದ ಒಳಗಿರುವ ಎಲ್ಲ ಪಾರ್ಟ್ಸ್ಗಳಿಗೆಲ್ಲ ವಿಷಯಗಳಿಗೆ ಅದು ದೊಡ್ಡ ಪ್ರಾಬ್ಲಮ್ ಆಯಿತು. ಒಳಗೆ ಪ್ರಾಬ್ಲಮ್ ಆಯಿತು, ಹೊರಗೆ ಡ್ಯಾಮೇಜ್ ಆಯಿತು. ಇದು ಇವತ್ತಿನ ಪರಿಸ್ಥಿತಿ. ಆದ ಕಾರಣ ಹೇಳಿದ್ರು, ಕಾರ್ತಿಕ ಜ್ಯೋತಿ ಇದರ ಸುಲಭದ ವಿಚಾರ ಅಲ್ಲ. ನಿಮ್ಮ ನಿಮ್ಮ ನಂಬಿಕೆ, ನಿಮ್ಮ ನಿಮ್ಮ ಪ್ರಾರ್ಥನೆ, ಆ ಜ್ಯೋತಿ ಉರಿಸುವಾಗ ನಿಮ್ಮ ನಿಮ್ಮ ಗುರುಗಳನ್ನು ಪ್ರಾರ್ಥಿಸಿಕೊಳ್ಳಿ. ಖಂಡಿತವಾಗಿಯೂ ಅವರ ಆಶೀರ್ವಾದ ಈ ಜ್ಯೋತಿ ಸ್ವರೂಪದಲ್ಲಿ ನಿಮಗೆಲ್ಲರಿಗೂ ಸಿಗ್ತದೆ. ಇಷ್ಟು ತಾಳ್ಮೆಯಿಂದ, ಇಷ್ಟು ಸಂತೋಷದಿಂದ, ಇಷ್ಟು ಪ್ರೀತಿಯಿಂದ ಕಾದುಕೊಂಡು ಈ ಪೂಜೆಯಲ್ಲಿ ಭಾಗವಹಿಸ್ತಿದ್ದೀರಿ. ಖಂಡಿತವಾಗಿಯೂ ಆ ಪರಮೇಶ್ವರ ಗುರುಗಳು, ಪರಮ ಗುರುಗಳು ನಿಮ್ಮನ್ನು ಕೈ ಬಿಡಲಿಕ್ಕೆ ನಿಶ್ಚಯ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣ. ಗುರುವೇ ಶರಣ.